ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಜಯರಾಮ್ ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಆತ್ಮೀಯ ಸನ್ಮಾನ. ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಅಮೋಘ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2025ರ ಪುರಸ್ಕೃತರಾದ ಗೋಕುಲ ಎಜುಕೇಷನ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರನ್ನು ಗೋಕುಲ ಎಜುಕೇಷನ್ ಫೌಂಡೇಶನ್ ವೈದ್ಯಕೀಯ ಹಾಗೂ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ವತಿಯಿಂದ ಸನ್ಮಾನಿಸಲಾಯಿತು. ಈ ಸನ್ಮಾನ ಸಮಾರಂಭವು ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ನಡೆಯಿತು. ಸಮಾರಂಭದಲ್ಲಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ಶಿವರಾಜ್ ವಿ ಪಾಟೀಲ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ವಿಧಾನ ಪರಿಷತ್ ಸದಸ್ಯರು ಹಾಗೂ ಗೋಕುಲ ಎಜುಕೇಷನ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಮಾರಂಭವು ಬೋಧಕ ಸದಸ್ಯರನ್ನು, ಆಡಳಿತ ಮಂಡಳಿಯವರನ್ನು, ಹಿತೈಷಿಗಳು ಹಾಗೂ ಗೌರವಾನ್ವಿತ ಗಣ್ಯ ಅತಿಥಿಗಳನ್ನು ಒಂದೆಡೆ ಸೇರುವಂತೆ ಮಾಡಿತು. ಶಿಕ್ಷಣ ಹಾಗೂ ಆರೋಗ್ಯ ರಕ್ಷಣೆ ಕ್ಷೇತ್ರದಲ್ಲಿ ತಮ್ಮ ದೂರದರ್ಶಿತ್ವದ ನಾಯಕತ್ವ ಮತ್ತು ಮಹತ್ತರ ಬದಲಾವಣೆಗೆ ಅನುಪಮವಾದ ಕೊಡುಗೆ ನೀಡಿದಂತ ಡಾಕ್ಟರ್ ಜಯರಾಮ್ ಅವರ ಸನ್ಮಾನ ಕಾರ್ಯಕ್ರಮವು ಹಲವಾರು ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ದಶಕಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ ಜಯರಾಮ್ ಅವರ ಬಗ್ಗೆ ತುಂಬ ಹೃದಯದಿಂದ ಮೆಚ್ಚುಗೆಯ ಮಾತುಗಳನ್ನು ಆಡಿದ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಶೈಕ್ಷಣಿಕ ಗುಣಮಟ್ಟದ ಉತ್ಕೃಷ್ಟತೆ ಹಾಗೂ ಅದೇ ಸಮಯದಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸುವುದು ಇವೆರಡೂ ಜೊತೆಯಾಗಿ ಸಾಗುವಂತೆ ಸಂಸ್ಥೆಯನ್ನು ಕಟ್ಟಿದ ಜಯರಾಮ್ ಅವರ ಸಮರ್ಪಣಾ ಭಾವ ಹಾಗೂ ಬದ್ಧತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಶೈಕ್ಷಣಿಕ ಗುಣಮಟ್ಟವು ಹೊಸ ಎತ್ತರಕ್ಕೆ ಬರುವುದಕ್ಕೆ ಬಿಡುವಿಲ್ಲದೆ ದುಡಿಯುತ್ತಾ ಇರುವಂತಹ ಡಾಕ್ಟರ್ ಜಯರಾಮ್ ಅವರ ಶ್ರಮಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಸಂದಿರುವುದು ನಿದರ್ಶನವಾಗಿದೆ ಎಂದು ಪಾಟೀಲ್ ಅವರು ಹೇಳಿದರು. ಫೌಂಡೇಶನ್ ಯಶಸ್ಸಿನಲ್ಲಿ ಸಮಗ್ರವಾದ ಶ್ರಮವಿದೆ ಎಂಬುದನ್ನು ಒತ್ತಿ ಹೇಳಿದ ಡಾಕ್ಟರ್ ಜಯರಾಮ್ ಅವರು ಇಂಥದೊಂದು ಆತ್ಮೀಯವಾದ ಸಮಾರಂಭದಲ್ಲಿ ಸನ್ಮಾನ ಮಾಡುತ್ತಾ ಇರುವುದಕ್ಕೆ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸಿದರು. ಗೋಕುಲ ಎಜುಕೇಷನ್ ಫೌಂಡೇಶನ್ ಎಂಬ ಸಮುದಾಯದ ಎಲ್ಲರ ಕಠಿಣ ಪರಿಶ್ರಮ ಹಾಗೂ ಬದ್ಧತೆಗೆ ಈ ರಾಜ್ಯೋತ್ಸವ ಪ್ರಶಸ್ತಿಯ ಗೌರವವು ಸಲ್ಲಿಕೆ ಆಗಬೇಕು. ಜ್ಞಾನ, ಸಮಗ್ರತೆ ಮತ್ತು ಸೇವೆಗಾಗಿ ನಾವೆಲ್ಲ ಒಟ್ಟಾಗಿ ಸೇರಿ ಸಂಸ್ಥೆಯನ್ನು ಕಟ್ಟುವುದನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಾಕ್ಟರ್ ಎಂಆರ್ ಸೀತಾರಾಮ್ ಅವರು ಮಾತನಾಡಿ, ಡಾಕ್ಟರ್ ಜಯರಾಮ್ ಅವರ ಸಾಧನೆಯ ಪ್ರಾಮುಖ್ಯದ ಬಗ್ಗೆ ಗಮನವನ್ನು ಸೆಳೆದರು. ಎಲ್ಲ ಸಂಸ್ಥೆಗಳಲ್ಲೂ ಉತ್ಕೃಷ್ಟತೆಯನ್ನು ಪೋಷಿಸುವ ಫೌಂಡೇಶನ್ ಬದ್ಧತೆಯನ್ನು ಮತ್ತೊಮ್ಮೆ ಹೇಳಿದರು. ಕರ್ನಾಟಕ ಶೈಕ್ಷಣಿಕ ಜಗತ್ತಿನಲ್ಲಿ ಡಾಕ್ಟರ್ ಜಯರಾಮ್ ಅವರು ತಮ್ಮ ನಾಯಕತ್ವದ ಮೂಲಕ ಅಚ್ಚಳಿಯದ ಪ್ರಭಾವವನ್ನು ಬೀರಿದ್ದು ಅದರ ಪ್ರತಿಬಿಂಬವೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎಂದು ಹೇಳಿದರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಡಾಕ್ಟರ್ ಎಂಆರ್ ಜಯರಾಮ್ ಅವರು ಕೊಟ್ಟದ್ದು ಅತ್ಯಂತ ಸಂತೋಷದ ವಿಷಯ ಮತ್ತು ಅಭಿಮಾನ ಪಡ್ತಕ್ಕಂಥ ವಿಷಯ. ಅದು ಆ ಪ್ರಶಸ್ತಿ ಅವರು ಪ್ರಶಸ್ತಿ ಕೊಡೋದ್ರಿಂದ ಆ ಪ್ರಶಸ್ತಿಯ ಗೌರವನ ಹೆಚ್ಚಾಗಿದೆ ಅಂದ್ಕೊಳ್ತೀವಿ. ಯಾಕೆಂದರೆ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಅಂಥ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಾಗ ಆ ಪ್ರಶಸ್ತಿಯ ಗೌರವ ಹೆಚ್ಚಾಗ್ತದೆ. ಜೊತೆಗೆ ಬೇರೆಯವರು ಕೂಡ ನಾವು ಆ ಥರ ಒಂದು ಸಾಧನೆ ಮಾಡತಕ್ಕಂಥ ಒಂದು ಪ್ರೇರಣೆ ಸಿಗ್ತದೆ. ಮತ್ತು ಈ ಪ್ರಶಸ್ತಿ ಅವ್ರ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ತಂದಿದೆ. ಇನ್ನೂ ಹೆಚ್ಚು ಸಮಾಜಕ್ಕೆ ಸೇವೆ ಮಾಡಬೇಕಂತ ಅನಿಸ್ತದೆ. ಅವರು ಮುಂದಿನ ಕಾಲಗಳಲ್ಲಿ ಸೇವೆ ಮಾಡ್ತಾರೆ. ಆ ಶಕ್ತಿ ಭಗವಂತನ ಅವ್ರಿಗೆ ಕೊಡಲಿ. ಅವ್ರು ಭಾಳ ದಿವಸ ಬದುಕಲಿ, ಆರೋಗ್ಯ ಚೆನ್ನಾಗಿರಲಿ, ಕುಟುಂಬದಲ್ಲಿ ನೆಮ್ಮದಿಯಿಂದ ಇರಲಿ. ಕರ್ನಾಟಕ ರಾಜ್ಯದ ಸರ್ಕಾರದವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದು ಶಿಕ್ಷಣ ಇದಕ್ಕೆ ನನಗೆ ಕೊಟ್ಟಿದ್ದಾರೆ. ಏನೋ ಒಂದು ಸೇವೆಯನ್ನು ಮಾಡಿದ್ದೇನೆ. ಈ ಸಂಸ್ಥೆಗಳು ಸಮಾಜಕ್ಕೆ ಸೇವೆ ಮಾಡುವಂಥ ಒಂದು ಬೋತ್ ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಎರಡರಲ್ಲೂ ಕೂಡ ಸಮಾಜ ಸೇವೆ ಮಾಡುವುದಕ್ಕೆ ಒಂದು ಗುರ್ತನ್ನು ಮಾಡಿದ್ದಾರೆ. ಗುರ್ತು ನನ್ನ ಇದು ನಂದಲ್ಲ, ಇದು ನಮ್ಮ ಸಂಸ್ಥೆಯ ಯಾರ್ಯಾರು ಇದಕ್ಕೆ ಎಲ್ಲರೂ ಸೇರಿದ್ದಾರೋ ಅವರಿಗೆಲ್ಲರೂ ಇದು ಪಾಲ್ಗೊಂಡು ಅದು ಅವರೆಲ್ಲರಿಗೂ ಇದು ಸಿಕ್ಕಿದೆ ಅಂತಕ್ಕಂಥದ್ದು ನಾನು ಇವತ್ತಿನ ದಿವಸ ಅದನ್ನೇ ಹೇಳಿದ್ದೇನೆ. ಇದು ಒಂದು ರಾಮಯ್ಯ ಒಂದು ಸಮೂಹ ಇದೆ, ಒಂದು ಮನೆ ಇದೆ. ರಾಮಯ್ಯ ಮನೆಯಲ್ಲಿ ಒಂದು ಎಲ್ಲರೂ ನಾವೆಲ್ಲ ಒಂದು ಕೆಲಸ ಮಾಡುವಂಥ ನಾನು ಒಂದು ಅದಕ್ಕೆ ಏನು ಲೀಡರಾಗಿ ನಾನು ಇದ್ದಿರ್ಬೋದು. ಆದರೆ ಈ ಪ್ರಶಸ್ತಿ ಎಲ್ಲರಿಗೂ ಸಿಕ್ಕಿದೆ. ನಮ್ಮ ಮನೆತನದಲ್ಲಿ ಅಂದರೆ ಸಂಸ್ಥೆಯ ಮನೆತನ, ನಾವು ರಾಮಯ್ಯ ಸಂಸ್ಥೆಯ ಮನೆತನದಲ್ಲಿ ಎಲ್ರಿಗೂ ಇದು ಪಾಲ್ಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನೂ ಮುಂದೆ ಸಮಾಜಕ್ಕೆ ಏನೇನು ಮಾಡಬೇಕಂತೀವೋ ಎಲ್ಲವೂ ಕೂಡ ವೆದರ್ ಇಟ್ ಈಸ್ ಹೆಲ್ತ್ ಆರ್
ಏನು ಎಜುಕೇಷನ್, ಎರಡರಲ್ಲೂ ಕೂಡ ಸೇವೆ ಮಾಡೋಕ್ಕೆ ದೇವರು ನಮಗೆ ಆ ಶಕ್ತಿಯನ್ನು ಕೊಡಲಿ, ಸಮಾಜದ ಒಂದು ಬೆಂಬಲ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ನಾನು ಮಾತನ್ನು